ರಿಷಬ್ ಶೆಟ್ಟಿ ನಟಿಸಿ ನಿರ್ದೇಶಿಸಿರುವಂಥ ಕಾಂತಾರ ಸಿನಿಮಾ ರಿಲೀಸ್ ಆಗಿ ದೊಡ್ಡ ಮಟ್ಟದ ಯಶಸ್ಸನ್ನು ಕಂಡಿದೆ. ಈ ಯಶಸ್ಸಿನ ಮಧ್ಯೆ ಸಿನಿಮಾ ತಂಡದ ಬಗ್ಗೆ, ರಿಷಬ್ ಶೆಟ್ಟಿಯವರ ಬಗ್ಗೆ ಆಕ್ರೋಶ, ಅಪವಾದವೂ ಕೂಡ ಕೇಳಿಬರ್ತಾ ಇದೆ. ದೈವದ ವಿಚಾರದಲ್ಲಿ ಅಪಚಾರ ಎಸಗಲಾಗಿದೆ ಅನ್ನುವಂಥ ಆರೋಪವನ್ನ ದೈವಾರಾಧಕರು ಮಾಡ್ತಾ ಇದ್ದಾರೆ. ದೈವದ ಅನುಮತಿ ಕೇಳಿ ಸಿನಿಮಾ ಮಾಡಿದ್ರೂ ಕೂಡ ರಿಷಬ್ ಶೆಟ್ಟಿ ಅವರಿಗೆ ಸಂಕಷ್ಟ ತಪ್ಪಿಲ್ಲ. ಕಾಂತಾರ ಚಿತ್ರತಂಡದ ವಿರುದ್ಧ ಕರಾವಳಿಯಲ್ಲಿ ಪರ ವಿರುದ್ಧದ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ದೈವಕ್ಕೆ ಅಪಚಾರ ಆದರೂ ಕೂಡ ಚಿತ್ರತಂಡ ಮೌನ ವಹಿಸಿದೆ ಅಂತ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಕಡೆ ಚಿತ್ರತಂಡ ಮನವಿ ಮಾಡಿದೆ, ಅಂದ್ರೆ ಹೊಂಬಾಳೆ ಫಿಲ್ಮ್ಸ್ ಮನವಿ ಮಾಡಿದೆ, ಈ ರೀತಿಯೆಲ್ಲ ಮಾಡಬೇಡಿ, ಅತಿರೇಕದ ವರ್ತನೆ ತೋರಿಸಬೇಡಿ ಅಂತ. ಬಟ್ ರಿಷಬ್ ಶೆಟ್ಟಿ ಮಾತನಾಡಿಲ್ಲ. ಚಿತ್ರತಂಡ ಒಂದು ಪೋಸ್ಟಿಗಷ್ಟೇ ಸೀಮಿತ ಆಯಿತು. ಒಂದು ಪೋಸ್ಟ್ ಹಾಕಿ ಸುಮ್ಮನೆ ಕೂತಿದ್ದಾರೆ, ಕಲೆಕ್ಷನ್ ಮಾಡಿಕೊಂಡು ಸುಮ್ಮನೆ ಕೂತಿದ್ದಾರೆ ಅನ್ನೋ ಆರೋಪವನ್ನು ಕೆಲವರು ಮಾಡ್ತಾ ಇದ್ದಾರೆ. ದೈವಾರಾಧನೆಯನ್ನ ಬೀದಿಗೆ ತರುವಂತ ಕೆಲಸಗಳಾಗಿದೆ ಇಲ್ಲಿ ಅನ್ನೋ ಆರೋಪಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಸಿನಿಮಾದ ಸುತ್ತ ವಿವಾದಗಳು ಸೃಷ್ಟಿಯಾಗ್ತಾ ಇದ್ದಾವೆ. ಇನ್ನು ಈ ಚಿತ್ರ ಮಾಡೋದಕ್ಕಿಂತ ಮುಂಚಿತವಾಗಿ ರಿಷಬ್ ಶೆಟ್ಟಿ ಮತ್ತು ಈ ಚಿತ್ರತಂಡ ದೈವದ ಅನುಮತಿ ಕೇಳುವಂತ ಕೆಲಸವನ್ನ ಕೂಡ ಮಾಡಿತು. 2022ರಲ್ಲಿ ಕಾಂತಾರ ಚಾಪ್ಟರ್ 1ಗೆ ಅನುಮತಿ ಕೇಳಿದ್ರು ರಿಷಬ್ ಶೆಟ್ಟಿ ದೈವದ ಮುಂದೆ. ಅಣ್ಣಪ್ಪ ಪಂಜುರ್ಲಿ ದೈವದ ಮುಂದೆ ದೈವದ ಕೊಡಿಯಡಿಯಲ್ಲಿ ನಿಂತು ಅವರು ಅನುಮತಿಯನ್ನ ಕೇಳಿದರು. ಆ ಸಂದರ್ಭದಲ್ಲಿ ದೈವ ಒಂದು ಎಚ್ಚರಿಕೆಯನ್ನ ಕೂಡ ಕೊಟ್ಟಿತ್ತು. ಎಚ್ಚರಿಕೆ ರೂಪದ ಅಭಯವನ್ನ ದೈವ ಕೊಟ್ಟಿತ್ತು. ಆ ಅಭಯ ಏನಾಗಿತ್ತು ಅಂತಂದ್ರೆ, 10 ಹೆಜ್ಜೆ ಇಟ್ಟು ಕಾಂತಾರ ಸಿನಿಮಾ ಮಾಡಿದ್ರಿ, ಇದಕ್ಕೆ 100 ಹೆಜ್ಜೆ ಇಡಿ, ಅಂದ್ರೆ ಈಗಿನ ಸಿನಿಮಾಗೆ ಅಂತ ಅಣ್ಣಪ್ಪ ಪಂಜುರ್ಲಿ ದೈವ ಅಭಯ ಕೊಟ್ಟಿತ್ತು. ಎಚ್ಚರಿಕೆ ರೂಪದ ಅಭಯವನ್ನ ಕೊಟ್ಟಿತ್ತು. ಜೊತೆಗೆ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರ ಅನುಮತಿ ಕೇಳೋದಕ್ಕೂ ಕೂಡ ದೈವ ಸೂಚನೆಯನ್ನ ಕೊಟ್ಟಿತ್ತು. ಎಲ್ಲವನ್ನ ಮಾಡಿದ್ರು ರಿಷಬ್ ಶೆಟ್ಟಿ. ಬಟ್ ಅಪವಾದಗಳು ಸುತ್ತಿಕೊಳ್ಳೋದು ನಿಂತಿಲ್ಲ. ಚಿತ್ರದ ಬಗ್ಗೆ, ಚಿತ್ರತಂಡದ ಬಗ್ಗೆ ಆಕ್ರೋಶದ ಮಾತುಗಳನ್ನ ಕೆಲವರು ಆಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಈ ರೀತಿ ಆಗೋದಕ್ಕೆ ಕಾರಣ ದೈವದ ವಿಚಾರವನ್ನ ಅಪಹಾಸ್ಯದ ರೂಪದಲ್ಲಿ ಬಿಂಬಿಸೋದಕ್ಕೆ ಕಾರಣ ಆಗಿದ್ದೇ ರಿಷಬ್ ಶೆಟ್ಟಿ ಅವರ ಸಿನಿಮಾ. ಅದು ಬಾರದೇ ಇರ್ತಿದ್ರೆ ಇಂಥ ಸ್ಥಿತಿ ಬರ್ತಿರ್ಲಿಲ್ಲ. ನಮ್ಮ ತುಳುನಾಡಿನ ಸಂಸ್ಕೃತಿ ಅದು ಎಕ್ಸ್ಕ್ಲೂಸಿವ್ ಸಂಸ್ಕೃತಿ, ಅದು ಇನ್ಕ್ಲೂಸಿವ್ ಅಲ್ಲ. ಸೊ ಇದನ್ನ ಅವರು ಬೀದಿಗೆ ತಂದ ಕಾರಣಕ್ಕಾಗಿ ಏನೇನೋ ಆಗಿಬಿಡ್ತು. ಈಗ ಅವರು ಕೋಟಿ ಕೋಟಿ ದುಡ್ಡು ಮಾಡಿಕೊಂಡ್ರು, ಬಟ್ ಚಿತ್ರತಂಡ ಈ ವಿಚಾರದಲ್ಲಿ ಮಾತನಾಡ್ತಿಲ್ಲ ಅನ್ನೋ ಆರೋಪವನ್ನು ಮಾಡ್ತಿದ್ದಾರೆ. ರಿಷಬ್ ಶೆಟ್ಟಿ ಸಿನಿಮಾ ಮಾಡೋದಕ್ಕಿಂತ ಮೊದಲು ಬಹಳಷ್ಟು ದೈವಸ್ಥಾನಗಳಿಗೆ ಹೋಗಿದ್ದಾರೆ. ಎಚ್ಚರಿಕೆ ಕೊಡಲಾಗಿತ್ತು. ಈ ಸಿನಿಮಾ ಚಿತ್ರೀಕರಣದ ಸಂದರ್ಭದಲ್ಲಿ ಕೆಲ ದುರ್ಘಟನೆಗಳು ಸಂಭವಿಸಿತು. ದೈವದ ಎಚ್ಚರಿಕೆಯ ನಂತರವೂ ಕಲಾವಿದರ ಸಾವು ಸಂಭವಿಸಿತು, ಅವಘಡಗಳಾಯಿತು, ಸಾಲು ಸಾಲು ಸಮಸ್ಯೆಗಳನ್ನು ಅನುಭವಿಸಬೇಕಾಯಿತು. ಅದನ್ನೆಲ್ಲ ಮೀರಿ ನಿಂತು ಚಿತ್ರ ರಿಲೀಸ್ ಆಯಿತು, ಚಿತ್ರ ಚಿತ್ರೀಕರಣ ಆಯಿತು, ರಿಲೀಸ್ ಆಯಿತು, ಯಶಸ್ಸು ಕಾಣಿತು. ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಅವರು ವಿವಿಧ ಕಡೆ ದೈವಸ್ಥಾನಗಳಿಗೆ ಹೋಗಿದ್ರು. ಅಣ್ಣಪ್ಪ ಪಂಜುರ್ಲಿಯ ಮುಂದೆ, ಕೊಡಮಾನಿ ತಾಯನ ಮುಂದೆ ಅವರು ಹೋಗಿ ದೈವದ ಅಭಯವನ್ನ ಕೂಡ ಕೇಳಿದರು. ಏನೇನು ಪ್ರಾಬ್ಲಮ್ಸ್ಗಳಾಗಿತ್ತು, ಸಮಸ್ಯೆಗಳಾಗಿತ್ತು, ನೀವು ಟಿವಿ ಸ್ಕ್ರೀನ್ನ ಮೇಲೆ ಗಮನಿಸ್ತಾ ಇದ್ದೀರಿ. ಕೊಲ್ಲೂರಿನ ಸೌಪರ್ಣಿಕಾ ನದಿ ತೀರದಲ್ಲಿ ಒಂದು ಇನ್ಸಿಡೆಂಟ್ ಆಗಿದ್ದು, ಕಾಂತಾರ ತಂಡ ಹೋಗ್ತಾ ಇದ್ದಂಥ ಬಸ್ಸು ಅಪಘಾತಕ್ಕೀಡಾಗಿದ್ದು, ಸಹ ನಟರಿಗೆ ಗಾಯ ಆಗಿದ್ದು, ಇದೊಂದು ಘಟನೆ. ಕೊಲ್ಲೂರಿನ ಸೌಪರ್ಣಿಕಾ ನದಿಯಲ್ಲಿ ಈಜಲು ಹೋಗಿದ್ದಂಥ ಕಾಂತಾರ ತಂಡದ ನಟ ಕಪಿಲ್ ಮೃತಪಟ್ಟಿದ್ದು, ರಾಕೇಶ್ ಪೂಜಾರಿ ನಟ ಹೃದಯಾಘಾತದಿಂದ ನಿಧನರಾಗಿದ್ದು, ಇದೆಲ್ಲ ಇನ್ಸಿಡೆಂಟ್ಗಳಾಯಿತು. ಅದಕ್ಕೆ ದೈವ ಕೋಪ ಕಾರಣನೋ, ಬೇರೆ ಅವರ ಆರೋಗ್ಯ ಸಮಸ್ಯೆ ಅಥವಾ ಇನ್ನೇನೋ ಕಾರಣನೋ ಗೊತ್ತಿಲ್ಲ, ಬಟ್ ಅದನ್ನು ಇದಕ್ಕೆ ಲಿಂಕ್ ಮಾಡುವಂತ ಕೆಲಸಗಳಾಯಿತು. ನೋಡ್ತಾ ಇದ್ದೀರಿ ಏನೇನು ಇನ್ಸಿಡೆಂಟ್ಗಳಾಗಿತ್ತು. ಅಂದ್ರೆ ರಿಷಬ್ ಶೆಟ್ಟಿಯವರು ಸಿನಿಮಾ ಮಾಡೋದಕ್ಕಿಂತ ಮೊದಲು ದೈವದ ಅನುಮತಿಯನ್ನು ಪಡೆಯುವಂತ ಕೆಲಸ ಮಾಡಿದರು. ಅದಾದ ನಂತರ ಚಿತ್ರದ ಚಿತ್ರೀಕರಣ ಆರಂಭ ಆಯಿತು. ಚಿತ್ರೀಕರಣದ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯ ಸಮಸ್ಯೆಗಳನ್ನು ಅವರು ಅನುಭವಿಸಬೇಕಾಯಿತು. ಇತ್ತೀಚೆಗೆ ಚಿತ್ರ ರಿಲೀಸ್ ಆಗೋ ಸಂದರ್ಭದಲ್ಲಿ ಅವರು ಕೊಟ್ಟಂತ ಸಂದರ್ಶನದಲ್ಲೂ ಕೂಡ ಅದನ್ನು ಹೇಳಿದರು.
ಸಾಕಷ್ಟು ಸಮಸ್ಯೆ ಆಯಿತು, ನನಗೂ ಕೂಡ ಸಮಸ್ಯೆ ಆಯಿತು. ಆದರೆ ದೈವದ ಆಶೀರ್ವಾದದ ಕಾರಣಕ್ಕಾಗಿ ಸಿನಿಮಾ ಆಯಿತು ಅಂತ ಹೇಳಿಕೊಂಡ್ರು. ಬಟ್ ಈಗ ಸಿನಿಮಾ ರಿಲೀಸ್ ಆದ ನಂತರ ಶುರುವಾಗಿದೆ. ಸಿನಿಮಾ ರಿಲೀಸ್ ಆದ ನಂತರ ಚಿತ್ರತಂಡದ ಬಗ್ಗೆ, ರಿಷಬ್ ಶೆಟ್ಟಿ ಅವರ ಬಗ್ಗೆ ಅಪವಾದಗಳು, ಆರೋಪಗಳು, ಆಕ್ಷೇಪ, ಅಸಮಾಧಾನ ಇದೆಲ್ಲ ಶುರುವಾಗಿದೆ. ಕರಾವಳಿ ಭಾಗದಲ್ಲಿ ಇದರ ತೀವ್ರತೆ ಜಾಸ್ತಿ ಇದೆ. ಇವರು ಈ ಸಿನಿಮಾವನ್ನ ಮಾಡಿದ ಕಾರಣಕ್ಕೆ ತಾನೇ ಇದೆಲ್ಲ ಆಗಿದ್ದು ಅನ್ನೋ ಆರೋಪವನ್ನು ಮಾಡ್ತಾ ಇದ್ದಾರೆ. ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ವಜ್ರದೇಹಿ ಮಠದ ರಾಜಶೇಖರಾನಂದ ಸ್ವಾಮೀಜಿ ನೇರ ಸಂಪರ್ಕದಲ್ಲಿ. ಶ್ರೀಗಳೇ ನಮಸ್ತೆ. 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 ಬಹುಶಃ ತಮ್ಮ ಗಮನಕ್ಕೂ ಬಂದಿರುತ್ತೆ, ಈ ಎಲ್ಲಾ ಚರ್ಚೆಗಳನ್ನ ನೋಡಿರ್ತೀರಿ ನೀವು. ಹೌದು. ಮಾಯೆ ಪನ್ಪುನವು ಉಮಿತ್ತಸ್ಸು ಅಂತ ಹೇಳ್ತಾರೆ. ಹೌದು. ಯಾಕೆ ಇದು ಚರ್ಚೆ ಆಗ್ತಾ ಇದೆ? ಬೀದಿಗೆ ಬಂದಿದ್ ಯಾಕೆ ಈ ಅತಿರೇಕಗಳು? ಅಂದ್ರೆ ಒಂದು ದೈವದ ಸಾನ್ನಿಧ್ಯದ ವಿಷಯದಲ್ಲಿ ಅವರು ಬೀದಿಗೆ ತರಲಿಲ್ಲ. ರಿಷಬ್ ಶೆಟ್ರು ಬೀದಿಗೆ ತರಲಿಲ್ಲ. ರಿಷಬ್ ಶೆಟ್ರು ದೈವಗಳನ್ನ, ಅರ್ಥಾತ್ ನಮ್ಮ ಪಂಜುರ್ಲಿ ಇನ್ನುಳಿದ ನಮ್ಮ ಧರ್ಮ ದೇವತೆಗಳನ್ನ ಜಗತ್ತಿಗೆ ಪರಿಚಯಿಸಬೇಕು, ಅದನ್ನ ಚಲನಚಿತ್ರದಲ್ಲಿ ಪರಿಚಯಿಸಬೇಕು. ಆ ಮೂಲಕ ನಮ್ಮ ಆಚಾರಗಳೇನು, ವಿಚಾರಗಳೇನು ಹೊರಗಿನವರಿಗೆ ತಿಳಿಯಬೇಕು ಅನ್ನುವ ವಿಶ್ವಾಸದಿಂದ ಮಾಡಿದ ಚಲನಚಿತ್ರವೇ ಹೊರತು ಯಾವುದೇ ಹಣಕಾಸಿಗಾಗಿ ಮಾಡಿದವರಲ್ಲ ರಿಷಬ್ ಶೆಟ್ರು. ಯಾಕೆ ಅಂತಂದ್ರೆ ಅವರಿಗೆ ಇದರಲ್ಲಿ ಹಣ ಮಾಡಿ ಏನು ಮಾಡ್ಲಿಕ್ಕೆ ಅಗತ್ಯ ಇಲ್ಲ. ಅವರಿಗೆ ಅದು ಅಗತ್ಯ ಇಲ್ಲ. ಹಣ ಮಾಡುವ ಉದ್ದೇಶದಿಂದ ಅವರು ಮಾಡ್ತಿದ್ರೆ ಏನೆಲ್ಲ ಮಾಡ್ತಿದ್ರು, ಅವರು ಆ ವಿಷಯಕ್ಕೆ ಹೋಗಿಲ್ಲ. ಹಾಗಾಗಿ ಮೊದಲಾಗಿ ನಮ್ಮ ಅಪೇಕ್ಷೆ, ಅವರು ದೈವಗಳನ್ನ ಬೀದಿಗೆ ತಂದಿಲ್ಲ. ಇದನ್ನ ಮೊದಲು ವ್ಯಕ್ತಪಡಿಸ್ತೇವೆ. ಹಾಗಿದ್ರೆ ನೀವು ಕೇಳಬಹುದು, ಇದೆಲ್ಲ ವಿವಾದಗಳು ಯಾಕಾಗ್ತದೆ ಅಂತ. ನೋಡಿ, ಒಂದು ಒಳ್ಳೆಯ ವಿಷಯ ಜಗತ್ತಿಗೆ ಬಂದಾಗ ಅದರಲ್ಲಿ ಒಂದಷ್ಟು ಕೆಟ್ಟ ವಿಷಯಗಳೆಲ್ಲ ಹೊರಗೆ ಬರ್ತದೆ, ಅದು ಸ್ವಾಭಾವಿಕ. 10 ವಿಷಯಗಳಲ್ಲಿ 8 ವಿಷಯ ಒಳ್ಳೇದಿರ್ತದೆ, 2 ವಿಷಯ ಕೆಟ್ಟದ್ದಿರ್ತದೆ. ಆ 2 ವಿಷಯ ಕೆಟ್ಟದ್ದೇ ಚರ್ಚೆ ಆಗ್ತದೆ, 8 ಒಳ್ಳೆಯ ವಿಷಯ ಚರ್ಚೆ ಆಗೋದಿಲ್ಲ. ಹಾಗಿರುವುದರಿಂದ ಪ್ರಸ್ತುತವಾದಂತಹ ಕಾಂತಾರ ಚಲನಚಿತ್ರ ಮೊದಲನೆಯ ಪಾರ್ಟ್ ಏನ್ ಬಂತು, ಆವಾಗ ಇಡೀ ಜಗತ್ತು ಒಮ್ಮೆ ಮೂಗಿನ ಮೇಲೆ ಬೆರಳನ್ನಿಡುವ ಸ್ಥಿತಿಯನ್ನ ತಂತು. ಶ್ರೀಗಳ ಇಲ್ಲಿ ಒಂದು ಪ್ರಶ್ನೆಯನ್ನ ಅವ್ರು ಕೇಳ್ತಾರೆ, ಆಯ್ತಪ್ಪ ದುಡ್ಡಿಗೋಸ್ಕರ ಮಾಡಿಲ್ಲ, ಬಹಳಷ್ಟು ಕಟ್ಟುನಿಟ್ಟಿಂದ ಮಾಡಿದ್ದಾರೆ ರಿಷಬ್ ಶೆಟ್ಟಿ. ಈ ರೀತಿ ಅತಿರೇಕಗಳಾದಾಗ ಮಾತನಾಡಬೇಕಾದಂತ ಜವಾಬ್ದಾರಿಯೂ ಕೂಡ ಅವ್ರದೇ ಅಲ್ವಾ? ಸಮಸ್ಯೆ ಆಗ್ತಿದೆ ಅನ್ನೋದಕ್ಕೆ ಮಾತನಾಡಬೇಕಾದ ಜವಾಬ್ದಾರಿ ಅವ್ರದೇ ಅಲ್ವಾ? ಪ್ರಸ್ತುತ ಸುವರ್ಣ ವಾಹಿನಿಯ ಮೂಲಕ ನಾವು ವ್ಯಕ್ತಪಡಿಸ್ತೇವೆ. ನಿನ್ನೆ ಅಲ್ಲ ಮೊನ್ನೆ ಚಲನಚಿತ್ರ ತಂಡ ಮಾತಾಡಿದೆ, ಆಮೇಲೆ ಸನ್ಮಾನ್ಯ ರಿಷಬ್ ಶೆಟ್ರು ಮಾತಾಡಿದ್ದಾರೆ, ಪತ್ರಿಕೆಗಳೆಲ್ಲ ಬಂದಿದೆ, ವಿದ್ಯುನ್ಮಾನ ಯಂತ್ರಗಳಲ್ಲಿ ಒಂದು ಪೋಸ್ಟ್ ಹಾಕಿದ್ದಾರೆ ಅಂತ ಬಿಟ್ರೆ ಬೇರೆ ಏನ್ ಮಾಡಿದ್ರು ಅಂತ ಕೇಳ್ತಾರೆ. ಈಗ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ನಿಮ್ಮನ್ನು ಮಾತನಾಡಿಸ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.